ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಂತು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಮ್ಮ ಮಂಡ್ಯ ಗೌಡ್ರ ಮದುವೆ ಹಳ್ಳೀಲಿ ಯಾವ ರೀತಿ ಮಾಡ್ತೀವಿ ಅಂತ ಭಾಗ 1 ಯಾರು ನೋಡಿಲ್ಲ ಅವರೆಲ್ಲರೂ ನೋಡ್ಕೊಂಬನ್ನಿ. ನೆಕ್ಸ್ಟ್ ಭಾಗ 2 ಶುರು ಮಾಡೋಣ. ನೋಡಿ, ನಾವು ಅವತ್ತು ಚಪ್ರದ ಕೆಳಗಡೆನೆ ಅರ್ಶಿನದ ನೀರು ಹಾಕಿದ್ದು. ನೋಡಿ, ಚೌಟ್ರಿಗೆ ಕರ್ಕೊಂಡು ಹೋಗೋಕ್ಕೂ ಮುಂಚಿತವಾಗಿ ಅರ್ಶಿನದ ಶಾಸ್ತ್ರ ಮಾಡ್ತಾ ಇದ್ವಿ. ನೋಡಿ, ಶಾಸ್ತ್ರಗಳೆಲ್ಲ ಶುರು ಮಾಡಿ ಅರಿಶಿನ ಹಚ್ಚೋ ಕಾರ್ಯಕ್ರಮನ ಶುರು ಮಾಡಿದ್ರು. ನೋಡಿ, ಈ ರೀತಿ ಮೊದಲನೇ ಅವರು ಫಸ್ಟು ಎಲ್ಲ ಶಾಸ್ತ್ರಗಳನ್ನೆಲ್ಲ ಅವರು ತೋರಿಸ್ಕೊಟ್ರು, ಯಾವ ರೀತಿ ಮಾಡಬೇಕು ಏನು ಅಂತ. ಅವ್ರನ್ನ ನೋಡಿ ನಾವು ಉಳ್ದೋರೆಲ್ಲರೂ ಮಾಡ್ತಾಯಿದ್ವಿ. ನೋಡಿ, ಎಲ್ಲರೂ ಅಲ್ಲೇ ಚಪ್ರದ ಕೆಳಗಡೆನೆ ನಿಂತಿದ್ವಿ. ಇವರು ನಮ್ಮ ದೊಡ್ಡ ಮಾಮ, ಸಿಂಚು ಅವರ ಅಪ್ಪ. ಇವರು ಚಿಕ್ಕಪ್ಪ, ಸಿಂಚುಗೆ ಚಿಕ್ಕಪ್ಪ. ನಮ್ಮ ಚಿಕ್ಕ ಮಾಮ, ಇವರು ಚಿಕ್ಕತ್ತೆ. ಮೊದಲು ಈ ಥರ ನೀರು ಹಾಕಿ ಆನಂತರ ಒಂದು ಹಿಡಿದು ನಾವೆಲ್ಲರೂ 5 ಜನರ ಕೈಲಿ ಮಾಡಿಸಿದ್ದು. ನೋಡಿ, ನಾವೆಲ್ಲರೂ ಮಾಡ್ತಾಯಿದ್ವಿ. ನಾವು, ಶಕ್ಕು ಆಂಟಿ, ಶೋಭಾ ಆಂಟಿ, ಸವಿತಮ್ಮ ಮತ್ತು ವಿದ್ಯಾ, ನೋಡಿ ಕವಿತಕ್ಕ, ಎಲ್ಲರೂ ಒಬ್ಬರಾದ್ಮೇಲೆ ಒಬ್ಬರು ಮಾಡ್ತಾಯಿದ್ವಿ. ನಾವೆಲ್ಲರೂ ಇವಾಗ ಚಪ್ರದ ಕೆಳಗಡೆ ಅರ್ಶಿನ ನೀರು ಹಾಕ್ತಾಯಿದ್ದೀವಿ. ನೋಡಿ, ಇವಾಗ ನಮ್ಮ ಶಕ್ಕು ಆಂಟಿ ಹಾಕ್ತು, ನೆಕ್ಸ್ಟು ನಾನು ಹಾಕ್ತೆ. ಮತ್ತು ಈ ಸೈಡಲ್ಲಿ ಶೋಭಾನೇ ಪದ ಹೇಳ್ತಾಯಿದ್ರು, ಕೇಳ್ಕೊಂಬನ್ನಿ ಯಾವ ರೀತಿ ಇತ್ತು ಅಂತ.
ಎಲ್ಲಿ ಗೊತ್ತಿದ್ಯಾ? ಬಾ ಸಾರು ಪ್ರಸಾದ. ಮಡಗಿದರೋ ದರಸಣವೇ ಪ್ರೇಮ ಸಾಕಾರ ಜಾನಾಗೆ ಗಡಗ ನಿಮ್ಮ ಕೈಲೋ ದರಸಣವೇ ಪ್ರೇಮ ಕಾರುಣ್ಯ ಸಾಕಾರ ನೋಡಿ ಇವಾಗ ಶೋಭನೆ ಪದ ಕೇಳಿದ್ರಲ್ವಾ, ನೆಕ್ಸ್ಟು ಸಿಂಚುಗೆ ಅರ್ಶಿನದ ನೀರು ಹಾಕ್ಬಿಟ್ಟು ಮತ್ತೆ ಅವಳನ್ನ ರೆಡಿ ಮಾಡೋಕ್ಕೆ ಕಳಿಸ್ಬಿಟ್ಟು ಇಲ್ಲಿ ಭತ್ತ ಕುಟ್ಟ ಶಾಸ್ತ್ರ ನಡೀತಾ ಇತ್ತು. ನಮ್ಮಲ್ಲಿ ಅವತ್ತೇ ಭತ್ತ ಕುಟ್ಟ ಶಾಸ್ತ್ರನೂ ಮಾಡ್ತಾರೆ. ನಿಮ್ಮಲ್ಲಿ ಯಾವಾಗ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ. ನೋಡಿ ಈ ರೀತಿ 3 ಜನ ಮುತ್ತೈದೆಯರನ್ನ ನಿಲ್ಲಿಸಿ 3 ಒನಕೆನ ಇಡಿಸಿ ಇದಕ್ಕೆ ಈ ಥರ ಹೂವು 5 ಗಂಟೆಲ್ಲ ಕಟ್ಟಿ ಪೂಜೆ ಮಾಡಿ ಎಲ್ಲ ಮಾಡ್ತವ್ರೆ. ನೋಡಿ ಈಗ ಯಾವ ರೀತಿ ಕುಟ್ಟುತ್ತಾರೆ ಭತ್ತನ ಅಂತ, ನೋಡಿ ಯಾವ ರೀತಿ ಕುಟ್ತಾ ಇದ್ದಾರೆ ಅಂತ. ಈ ರೀತಿ ಇವರು ಒನಕೆಯಲ್ಲಿ ಏಟನ್ನ ಮೆತ್ತಗೆ ಹಾಕ್ತಾ ಇರ್ತಾರೆ. ಅದಕ್ಕೆ ನಮ್ಮ ಗಿರಿಯವ್ವ ಹೇಳ್ತದೆ, ಹಿಂಗೆ ಕುಟ್ಟಿದ್ರೆ ನೀವು ಯಾವಾಗ ಕುಟ್ಟೋದು, ನಾವು ಚೌಟ್ರಿಗೆ ಯಾವಾಗ ಹೋಗೋದು ಅಂದ್ಬಿಟ್ಟು. ನೋಡಿ ಇವರು ಕುಟ್ತಾ ಇರೋ ಏಟ್ಗಳಿಗೂ ನಮ್ಮ ಗಿರಿಯವ್ವ ಇಸ್ಕೊಂಡು ಅವ್ರು ಕುಟ್ತಾರೆ. ಅವ್ರು ಯಾವ ರೀತಿ ಕುಟ್ತಾರೆ ಅಂತ ನೋಡಿ. ನಾನು ಯಾಕೆ ಈ ರೀತಿ ಹೇಳ್ದೆ ಅಂತಂದರೆ, ಇವ್ರ ಒನಕೆಗಳಲ್ಲಿ ಬೀಳ್ತಾ ಇರೋ ಏಟ್ಗೂ ನೋಡಿ ನಮ್ಮ ಗಿರಿಯವ್ವ ಹೆಂಗೆ ಈಸ್ಕೊಂಡು ಫೋರ್ಸಾಗಿ ಕುಟ್ತೈತೆ ಅಂದರೆ, ಆಗಿನ ಕಾಲದವರೆಲ್ಲ ಕುಟ್ಟಿ ಭತ್ತ ಕುಟ್ಟಿ ರಾಗಿ ಎಲ್ಲ ಕುಟ್ಟಿ ಬೀಸಿ ಅವ್ರಿಗೆ ಚೆನ್ನಾಗಿ ಅಭ್ಯಾಸ ಇರ್ತದೆ. ನೋಡಿ ಹೆಂಗೆ ನಮ್ಮ ಗಿರಿಯವ್ವ ಏಟು ಆಗ್ತೈತೆ ಒನಕೆಯಲ್ಲಿ ಅಂತ. ಆವಾಗ ಇವರೆಲ್ಲರೂ ಕುಟ್ಟಿದ್ದ ರೀತಿಗೂ ಇವ್ರು ಕುಟ್ತಾ ಇರೋ ರೀತಿಗೂ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ. ಅದಕ್ಕೆ ಹೇಳೋದು ಮನೇಲಿ ಒಂದು ಹಿರಿ ಜೀವ ಇರಬೇಕು ಅಂತ. ಏನೇ ಆದರೂ ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ಮಾಡಬೇಕು ಏನು ಅಂತ. ಅವರು ಶಾಸ್ತ್ರ ಸಂಪ್ರದಾಯಗಳನ್ನ ಹೇಳ್ಕೊಡ್ತಾರೆ ಮತ್ತು ಮುಂದೆ ನಿಂತು ಚೆನ್ನಾಗಿ ಮಾಡಿಸ್ತಾರೆ. ನೋಡಿ ಇವರೆಲ್ಲರೂ ಅರಿಶಿನ ಕುಂಕುಮಕ್ಕೆ ಅಂತ ಕರೆದಿದ್ವಿ. ಆಮೇಲೆ ಚೌಟ್ರಿಗೆ ಹೋದ್ವಿ. ನೋಡಿ ನೈಟು ದೇವ್ರ ತತ್ತಾ ಇರೋದಿದು, ದೇವ್ರ ಕಾರ್ಯ ಅಂದ್ಬಿಟ್ಟು ಮಾಡ್ತಾರೆ ನೈಟು. ದೇವ್ರ ಕಾರ್ಯನ ನೈಟ್ ಮುಗಿಸ್ತೋ ಅದಾದಮೇಲೆ ನೆಕ್ಸ್ಟು ಬೆಳಗ್ಗೆಗೆ ಧಾರೆ. ನೋಡಿ ಯಾವ ರೀತಿ ಇತ್ತು.
ನೋಡಿದ್ರಲ್ವಾ ನಮ್ಮ ಮಂಡ್ಯದ ಹಳ್ಳಿಯಲ್ಲಿ ಯಾವ ರೀತಿ ನಾವು ಮದುವೆನ ಶಾಸ್ತ್ರೋಕ್ತವಾಗಿ ಮಾಡ್ತೀವಿ ಅಂತ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಕಡೆ ಯಾವ ರೀತಿ ಮದುವೆನ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಪ್ರೋತ್ಸಾಹ ಕೊಡ್ತಾಯಿರಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.